ಪ್ರತಿದಿನ 15,000 ರೂಪಾಯಿ ದುಡಿಬಹುದು ಈ ಒಂದು ಬಿಸ್ನೆಸ್ ಮಾಡಿದ್ರೆ. ಯಾವುದಾ ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ನಮ್ಮ ಈ ಚಾನಲ್ನ ಫಾಲೋ ಮಾಡಿ. ನೀವು ಯಾವುದಾದ್ರೂ ಹೋಟೆಲ್ಲು ರೆಸ್ಟೋರೆಂಟ್ಗೆ ಹೋದ್ರೆ ಅಲ್ಲಿ ಯಾವುದಾದ್ರೂ ಫುಡ್ ಪಾರ್ಸಲ್ ತಗೊಂಡ್ರೆ ಒಂದು ಕಂಟೈನರ್ನಲ್ಲಿ ಹಾಕೊಡ್ತಾರೆ. ಆ ಕಂಟೈನರ್ ಬಿಸ್ನೆಸ್ ನಿಜಕ್ಕೂ ಇವತ್ತು ಓಡ್ತಾ ಇರುವಂತಹ ಬಿಸ್ನೆಸ್, ಲಾಭ ಗಳಿಸ್ಕೊಡ್ತಾ ಇರುವಂತಹ ಬಿಸ್ನೆಸ್. ಸೊ ನೀವು ಕೂಡ ಈ ಬಿಸ್ನೆಸ್ ಅನ್ನ ಮಾಡಬಹುದು. ಸಿಲ್ವರ್ ಕಂಟೈನರ್, ಫುಡ್ ಬಿಸಿ ಇರಲಿ, ತಣ್ಣಗಾಗಬಾರ್ದು ಅಂತ ಹೇಳಿ ಈ ಸಿಲ್ವರ್ ಕಂಟೈನರ್ ನ ಯೂಸ್ ಮಾಡ್ತಾರೆ. ನೀವು ಸಣ್ಣ ಪುಟ್ಟ ಹೋಟೆಲ್ಗಳಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳವರೆಗೂ ಕೂಡ ಈ ಸಿಲ್ವರ್ ಕಂಟೈನರ್ ನ ಯೂಸ್ ಮಾಡ್ತಾರೆ. 50,000 ರೂಪಾಯಿ ಬಂಡವಾಳ ಹೂಡಿದ್ರೆ ಪ್ರತಿದಿನ 15,000 ರೂಪಾಯಿ ದುಡಿಬಹುದು. ನೀವು ಈ ಬಿಸ್ನೆಸ್ ಅನ್ನು ಶುರು ಮಾಡೋದಕ್ಕೆ ನೀವು 3 ಸ್ಟೆಪ್ ಗಳನ್ನ ಫಾಲೋ ಮಾಡಬೇಕು. ಒಂದನೇದು ಮೆಷಿನ್, ಎರಡನೇದು ಮಾರ್ಕೆಟಿಂಗ್, ಮೂರನೇದು ಅದನ್ನ ಮಾರಾಟ ಮಾಡೋದು, ಸೆಲ್ ಮಾಡೋದು. ಮೊದಲನೇದು ಮಷಿನ್, ಅಲ್ಯೂಮಿನಿಯಂ ಫಾಯಿಲ್ ಕಂಟೈನರ್ ಮೆಷಿನ್. ಇದನ್ನ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಬೇಕಾದಷ್ಟು ಮೆಷಿನ್ಗಳು ಬರ್ತವೆ. ಈ ಮೆಷಿನ್ಗಳಲ್ಲೂ ಕೂಡ ಆಟೋಮೆಟಿಕ್, ಸೆಮಿ ಆಟೋಮೆಟಿಕ್, ಮ್ಯಾನ್ಯುವಲ್, ಫುಲ್ಲಿ ಆಟೋಮೆಟಿಕ್ ಮೆಷಿನ್ಗಳು 10 ರಿಂದ 15 ಲಕ್ಷ ರೂಪಾಯಿ ಸಿಗುತ್ತೆ. ಅದೇ ಸೆಮಿ ಆಟೋಮೆಟಿಕ್ ಮೆಷಿನ್ಗಳು 6 ರಿಂದ 7 ಲಕ್ಷಕ್ಕೆ ಸಿಗುತ್ತೆ. ಮ್ಯಾನ್ಯುವಲ್ ಮೆಷಿನ್ ಬೇಕು ಅಂತ ಹೇಳಿದ್ರೆ 50,000 ರೂಪಾಯಿಂದ ಶುರುವಾಗುತ್ತೆ. ಈಗ ಮಷಿನ್ ಖರೀದಿ ಮಾಡಿದ್ರೆ ಮನೆಯಲ್ಲಿ ನೀವು ಪ್ರೊಡಕ್ಷನ್ ಕೂಡ ಶುರು ಮಾಡಿದ್ರಿ. ಈಗ ಎರಡನೇ ಕೆಲಸ ಬರುತ್ತೆ, ಅದನ್ನ ಮಾರ್ಕೆಟಿಂಗ್ ಮಾಡೋದು. ಎರಡು ರೀತಿಯಲ್ಲಿ ಇದನ್ನ ನೀವು ಮಾರ್ಕೆಟಿಂಗ್ ಮಾಡಬಹುದು. ಒಂದು ರಿಟೇಲರ್ಗೆ ಸೆಲ್ ಮಾಡಬಹುದು ಅಥವಾ ಹೋಲ್ಸೇಲರ್ಗೆ ಸೆಲ್ ಮಾಡಬಹುದು. ಹೋಲ್ಸೇಲರ್ ಅಂತ ಬಂದಾಗ ನೀವು ಪ್ಲಾಸ್ಟಿಕ್ ನ ಬಾಟಲ್ ಗಳನ್ನ ಮಾರ್ತಾರೆ ಅಥವಾ ಕಂಟೈನರ್ ಗಳನ್ನ ಮಾರ್ತಾರೆ, ಅಂತ ಅಂಗಡಿಗಳಿಗೆ ನೀವು ಇದನ್ನ ಸೇಲ್ ಮಾಡಬಹುದು. ನೀವು ಹೋಲ್ಸೇಲರ್ ಗಳಿಗೆ ಮಾಡ್ತೀರಿ ಅಂತ ಹೇಳಿದ್ರೆ 20 ರಿಂದ 25,000 ಪ್ರತಿದಿನ ಅವರು ಪರ್ಚೇಸ್ ಮಾಡ್ತಾರೆ. ಅದರಲ್ಲಿ ₹1 ನೆಟ್ ಪ್ರಾಫಿಟ್ ಅಂತ ತಿಳ್ಕೊಂಡ್ರು ಪ್ರತಿದಿನ 20 ರಿಂದ 25,000 ರೂಪಾಯಿ ನಿಮಗೆ ಪ್ರಾಫಿಟೇ ಬಂದ್ಬಿಡುತ್ತೆ. ಮಾರ್ಕೆಟ್ ನಲ್ಲಿ ಇವತ್ತು ಈ ಕಂಟೈನರ್ಗಳು ₹1.5 ಇಂದ ₹2 ಸೆಲ್ ಆಗುತ್ತೆ. ನೀವು ಅವರಿಗೆ ₹1 ಮಾರಿದ್ರಿ ಅಂತ ಹೇಳಿದ್ರೆ ನೀವು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಅಷ್ಟು ಲಾಭ ನಿಮ್ಗೆ ಸಿಗುತ್ತೆ. ಸೊ ಈ ಕಂಟೈನರ್ ಗಳನ್ನ ಮಾಡೋದಕ್ಕೆ ನಿಮಗೆ ರಾ ಮೆಟೀರಿಯಲ್ ಬೇಕು. ಯಾರ ಹತ್ರ ನೀವು ಮೆಷಿನ್ ಅನ್ನ ಖರೀದಿ ಮಾಡ್ತಿರೋ ಅವರೇ ನಿಮಗೆ ರಾ ಮೆಟೀರಿಯಲ್ ನ ಕೊಡಿಸ್ಕೊಡ್ತಾರೆ. ಸೊ ಒಂದು ಹೋಲ್ಸೇಲರ್ ಬೇಡ, 2 ಹೋಲ್ಸೇಲರ್ ಗಳನ್ನ ನಾವು ತಗೋತೀವಿ ಅಂತ ಹೇಳಿದ್ರೆ 15,000 ಆರ್ಡರ್ ಬಂದ್ರು 30,000 ಕಂಟೈನರ್ ಆರ್ಡರ್ ಆಯ್ತು. ಒಂದು ವೇಳೆ ನೀವು ಫುಲ್ಲಿ ಆಟೋಮೇಟೆಡ್ ಮೆಷಿನ್ ಅನ್ನ ಖರೀದಿ ಮಾಡಿದ್ರೆ ಈಸಿಯಾಗಿ 30,000 ಕಂಟೈನರ್ ಗಳನ್ನ ಮಾಡಬಹುದು. ಪ್ರತಿದಿನ 30,000 ರೂಪಾಯಿ ದುಡಿಮೆ ಮಾಡಬಹುದು. ಇದೇ ತರದ ಇನ್ನಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ.